ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲಾ ಕಡೆ ಇದೇ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಇದಕ್ಕಿಂತ ಮೊದಲು ರಾಮಾಯಣ ಟ್ರೈಲರ್ ರಿವ್ಯೂ ಮಾಡೋಣ. ನನಗಂತೂ ರಾಮಾಯಣ ಟ್ರೈಲರ್ ತುಂಬಾ ಇಷ್ಟ ಆಯ್ತು ಗೈಸ್. ಅದರಲ್ಲಿರುವಂತ ರಾಮನ್ ಕ್ಯಾರೆಕ್ಟರ್, ಸೀತೆ ಕ್ಯಾರೆಕ್ಟರ್, ಮೇನ್ ಆಗಿ ರಾವಣನ್ ಕ್ಯಾರೆಕ್ಟರ್. ನಾನು ಮುಖ್ಯವಾಗಿ ರಾವಣನ್ ಬಗ್ಗೆ ಹೇಳ್ಬೇಕಾಗಿತ್ತು. ಅದಕ್ಕೇನೆ ಫಸ್ಟ್ ರಾಮ ಸೀತೆ ಬಗ್ಗೆ ಹೇಳಿ ಆಮೇಲೆ ರಾವಣನ್ ಬಗ್ಗೆ ಬಂದೆ. ಯಾಕಂದ್ರೆ ಅದ್ರ ಬಗ್ಗೆ ಹೇಳಕ್ ತುಂಬಾ ಇದೆ, ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಅವ್ರ ಕ್ಯಾರೆಕ್ಟರ್, ಅವ್ರ ಆಟಿಟ್ಯೂಡ್ ಬರುತ್ತೆ ಗೊತ್ತಾ, ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತಂದ್ರೆ. ಆಮೇಲೆ ಆ ಬೇಸ್ ವಾಯ್ಸ್ ದೇವರಾಜ್, ಕನ್ನಡ ಆಕ್ಟರ್ ದೇವರಾಜ್ ಯೂಸ್ ಮಾಡಿದ್ದಾರೆ. ಆ ಹುಲಿದೊಂದು ಸೀಕ್ವೆನ್ಸ್ ಬರುತ್ತಲ್ಲ, ಸಕ್ಕದಾಗಿ ಬಂದಿದೆ. ಅದ್ ಮಾತ್ರ ಯಾವ್ದೇ ಮಾಡಿದ್ರು ಆಡಿಯನ್ಸ್ ಮಧ್ಯೆ ನಿಂತ್ಕೊಂಡು ನಾನ್ ನಿಮ್ ಹೊಸ ರಾಜ ಅಂತ ಹೇಳೋದು, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ರಾಮ ಹೈಲೈಟ್ ಆಗ್ತಾನೋ ಸೀತೆ ಹೈಲೈಟ್ ಆಗ್ತಾರೋ ನನಗೆ ಗೊತ್ತಿಲ್ಲ, ಬಟ್ ರಾವಣಂದ ಆಕ್ಟಿಟ್ಯೂಡ್, ಸ್ವ್ಯಾಗು, ಹೆಂಗೆ ನಾವು ರಾವಣನ್ ಇಮ್ಯಾಜಿನ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದಾರೆ ಆ ಸಿನಿಮಾದಲ್ಲಿ. ಟ್ರೈಲರ್ ನಲ್ಲೇ ನಮ್ಗದು ಫೀಲ್ ಆಗ್ತಾ ಇದೆ ನೋಡ್ತಾ ಇದ್ರೆ. ನಾನು ಫಸ್ಟ್ ಇಂದ ಲಾಸ್ಟ್ ವರೆಗೂ 2-3 ಸತಿ ನೋಡಿದೆ, ಬಟ್ ಎಲ್ಲೂ ನನ್ಗೆ ವಾನರ ಸೇನೆ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು ಅದು ಕಾಣಿಸ್ಲಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೇನೆ ಆಂಜನೇಯ ಯಾವ ತರ ತೋರಿಸ್ತಿದ್ದಾರೆ, ಅವ್ರದ್ದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಹೆಂಗಿದೆ ಅಂತ. ನನಗೆ ಇನ್ನೊಂದು ಪುಷ್ಪಕ ವಿಮಾನ ಸಕ್ಕತ್ತಾಗಿ ತೋರಿಸಿದ್ದಾರೆ ಗೈಸ್, ಅದಂತೂ ನನಗೆ ತುಂಬಾ ಇಷ್ಟ ಆಯ್ತು. ಮೇ ಬಿ ನನ್ನ ಪ್ರಕಾರ ಪಾರ್ಟ್ 1 ನಲ್ಲಿ ಆಂಜನೇಯಂದು ಜಸ್ಟ್ ಎಂಟ್ರಿ ಮಾತ್ರ ಇರುತ್ತೆ, ಆಮೇಲೆ ಪಾರ್ಟ್ 2 ನಲ್ಲಿ ಅದನ್ನ ತೋರಿಸಬಹುದು ಅಂತ ಅನ್ಸುತ್ತೆ, ಅದನ್ನ ನಾನು ಅನ್ಕೊಂಡಿದ್ದೀನಿ. ಬಟ್ ಆಂಜನೇಯನ್ ಕ್ಯಾರೆಕ್ಟರ್ ಆಗಿರ್ಬೋದು, ವಾನರ ಸೇನೆ ಆಗಿರ್ಬೋದು, ಎಲ್ಲೂ ಒಂದೇ ಒಂದು ಕ್ಲಿಪ್ ಕೂಡ ಅವ್ರು ಬಿಟ್ಕೊಟ್ಟಿಲ್ಲ. ಸೊ ನೋಡೋಣ ಮೂವಿ ರಿಲೀಸ್ ಆದ್ಮೇಲೆ ಏನಾಗುತ್ತೆ. ಇವಾಗ ಟಾಕ್ಸಿಕ್ ಬಗ್ಗೆ ಬಂದ್ರೆ, ಆ ಟಾಕ್ಸಿಕ್ ನಲ್ಲಿ ನನ್ಗೆ ಜಾಸ್ತಿ ಇಷ್ಟ ಆಗಿದೆ ಅಂತಂದ್ರೆ ಟಿಕೆಟ್ ಸೀನ್ಸ್ಗಳು ಎಷ್ಟು ಸಕ್ಕದಾಗಿದಾವೆ, ಎಷ್ಟು ಆಕ್ಟಿವ್ ಆಗಿದ್ದಾನೆ ಟಿಕೆಟ್ ಅನ್ನೋನು. ಆ ಒಂದೊಂದು ಕ್ಯಾರೆಕ್ಟರ್ಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ, ಮತ್ತೆ ತುಂಬಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಟ್ರೈಲರ್ ನಲ್ಲಿ. ಮತ್ತೆ ಒಂದೊಂದು ಕ್ಯಾರೆಕ್ಟರ್ಗೂ ತುಂಬಾ ವೇರಿಯೇಷನ್ಸ್ ಗಳು ಇದಾವೆ. ನಾನು ಅಬ್ಸರ್ವ್ ಮಾಡಿರೋದು ಆ ಟಿಕೆಟ್ ಬಾಡಿ ಲ್ಯಾಂಗ್ವೇಜ್, ಲಾಸ್ಟ್ ಒಂದು ಬ್ಯಾಕ್ ಫ್ಲಿಪ್ ಹೊಡ್ಕೊಂಡು ಬರ್ತಾನೆ, ಅದು ಎಷ್ಟನ್ನ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ತೋರಿಸುತ್ತೆ. ಟಕರ್ ಫಿಲಮ್ ನಲ್ಲಿ ಡಾಲಿ ನೋಡ್ತೀವಲ್ಲ, ಡಾಲಿದು ಆಕ್ಟಿವ್ ವರ್ಷನ್ ನೋಡ್ದಂಗ ಅನ್ನಿಸ್ತು ನನಗದು ಫಿಲಮ್ ನಲ್ಲಿ. ಇನ್ನೂ 1-2-3 ಕ್ಯಾರೆಕ್ಟರ್ಗಳಿದಾವೆ, ಏನೋ ಹಿಮಾಲಯದಲ್ಲಿ ಶೂಟ್ ಮಾಡಿರೋ ತರ ಎಲ್ಲ ತೋರಿಸಿದ್ದಾರೆ, ಅದೆಲ್ಲ ಸಕ್ಕದಾಗಿದೆ. ಒಟ್ನಲ್ಲಿ ಸಿನಿಮಾದಲ್ಲಿ ತುಂಬಾ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಿದಾರೆ ಅಂತ ನನಗೆ ಅರ್ಥ ಆಯ್ತು. ಮತ್ತೆ ಎಲ್ಲೂ ಸ್ಟೋರಿನ ಬಿಟ್ಕೊಟ್ಟಿಲ್ಲ, ತುಂಬಾ ಸಸ್ಪೆನ್ಸ್ ಆಗಿದೆ. ಒಂದ್ ಕಡೆ ಸರ್ಕಸ್ ಏನೋ ತೋರಿಸ್ತಾರೆ, ಇನ್ನೊಂದ್ ಕಡೆ ಕಸಿನೋ ತೋರಿಸ್ತಾರೆ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರು. ಸೊ ಗೈಸ್, ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.